ಎಲ್ಲರೂ ಸೇರಿ ದೀಪ ಬೆಳಗಿಸ್ತಾ ಟಿಕ್ಲು ರಾಮ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಶುಭ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪಂ ಹರತು ಮೇ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ. महंता शोकहंता वो महंता शोकहंता पालिसो शुभदायक एकदंता करुणाभरण पालिसो गणनायक. ಥ್ಯಾಂಕ್ ಯು. ಅವಶ್ಯಕತೆ ಇಲ್ಲ. ಅವರ ಸಾಧನೆ, ಅವರ ಬರವಣಿಗೆ, ಅವರ ಕೊಡುಗೆ ಎಲ್ಲವನ್ನ ಹೇಳಾಗಿದೆ. ಹಾಗಾಗಿ ಇವತ್ತು ಬಹಳ ವಿನಮ್ರವಾಗಿ ಅವರಿಗೆ ಧನ್ಯವಾದವನ್ನು ಅಷ್ಟೇ ಈ ವೇದಿಕೆಯ ಮೂಲಕ ನಾವು ತಿಳಿಸೋದಕ್ಕೆ ಸಾಧ್ಯ. ಪ್ರೀತಿಯಿಂದ ಬಂದು ಆಶೀರ್ವಾದವನ್ನು ಪ್ರೋತ್ಸಾಹವನ್ನು ನೀಡ್ತಾ ಇರುವಂಥ ಈ ನಾಡಿನ ಕನ್ನಡವನ್ನು ಹಾಗೂ ನಾಡಿನ ಹಿರಿಮೆಯನ್ನು ತಮ್ಮ ಬರವಣಿಗೆಯ ಮೂಲಕ ಬಹಳ ಸುಂದರವಾಗಿ ಚೆಲ್ಲಿದಂಥ ನಮ್ಮ ನಾಡಿನ ಹೆಮ್ಮೆಯ ಶ್ರೇಷ್ಠತೆಯನ್ನು ಸಾರಿದಂತಹ ಶ್ರೇಷ್ಠ ಕವಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಪ್ರೀತಿಯ ಚಪ್ಪಾಳೆ ದೊಡ್ಡರಂಗೇಗೌಡ ಸರ್ ಅವರಿಗೆ. ಆಸೆಯಂತೆ ಈ ವೇದಿಕೆಯಲ್ಲಿ ದೊಡ್ಡರಂಗೇಗೌಡ ಸರ್ ಅವರ ಆಶೀರ್ವಾದದ ಜೊತೆ ನಿಮ್ಮೆಲ್ಲರ ಪ್ರೀತಿಯ ಶುಭಾಶಯಗಳ ಜೊತೆಗೆ ಪದೋಚ್ಚಾರ ಇರುವುದನ್ನು ಇವರಿಗೆ ಸುಂದರವಾದ ಲೋಕ ಸುಂದರವಾಗೋದಕ್ಕೆ ಪರಿಸರ ಕಾರಣ. ಪರಿಸರವಿಲ್ಲದೆ ನಮ್ಮ ಜೀವನದಲ್ಲಿ ಏನೇನಿಲ್ಲ. ಈ ಎಲ್ಲ ಸಂದೇಶವನ್ನು ನಮ್ಮ ಮುಂದೆ ತರುವ ಮೆರೆವ ಸಾಹಿತ್ಯ ಲೋಕದಲ್ಲಿ ತಮ್ಮ ಬರವಣಿಗೆಯನ್ನು ಬೆರೆಸಿರುವಂಥ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಸರ್ ಅವರು, ಸುಚೇಂದ್ರ ಶಿವಾನಂದ್ ಸರ್ ಅವರು, ಜಗದೀಶ್ ಅವರು, ವಿನುಮನಸ್ಸು ಅವರು, ಮಂಜು ಕವಿ ಅವರು, ಶ್ರುತಿ ಅವರು, ಇವರೆಲ್ಲರ ಜೊತೆಯಾಗಿ ಪುಸ್ತಕವನ್ನು ಇದೀಗ ತಾನೇ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಶುಭವಾಗಲಿ. ಜನರ ಪ್ರೀತಿ, ಜನರ ಆಶೀರ್ವಾದ ಹಾಗೂ ಸಂಪೂರ್ಣವಾದ ಯಶಸ್ಸು ಈ ಪುಸ್ತಕಕ್ಕೆ ಸಿಗಲಿ ಅಂತ ಆಶಿಸ್ತೀನಿ. ವೇದಿಕೆಯಲ್ಲಿರುವಂಥ ಗಣ್ಯರೆಲ್ಲರೂ ಸೇರಿ ಆಶೀರ್ವಾದ ಮಾಡಿ ಡಾಕ್ಟರ್ ರಾಜ್ವೀರ್ ಅವರ ಕನಸಿನ ಕೂಸು ಟಿಕ್ಲು ರಾಮ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಇದು ಕೇವಲ ಪುಸ್ತಕವಾಗಿ ಉಳಿಯೋದಿಲ್ಲ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ನಮ್ಮೆಲ್ರಿಗೂ ಟ್ವಿಸ್ಟ್ ಇಷ್ಟ ಅನ್ನೋ ಕಾರಣ ಈ ಪುಸ್ತಕ ಇನ್ನೇನು ಕೆಲವು ತಿಂಗಳಲ್ಲಿ ಚಿತ್ರವಾಗಿ ಕೂಡ ನಿಮ್ಮ ಮುಂದೆ ಬರಲಿವೆ. ಮೊದಲ ಬಾರಿಗೆ ಕಥೆಯನ್ನು ಮಾಧ್ಯಮ ಮಿತ್ರರು ಕೇಳ್ಕೊಳ್ತಾ ಇದ್ದೀನಿ. ತುಂಬ ದಿವಸದಿಂದ ನೀವು ನಮಗೆ ತುಂಬ ಸಹಕಾರ ಮಾಡಿದ್ದೀರಾ. ಹಲವಾರು ನಮ್ಮ ಸಾಂಗ್ಗಳನ್ನು, ಹಾಡುಗಳನ್ನು ಜನತೆಗೆ ತಲುಪಿಸೋದಕ್ಕೆ ತಮ್ಮ ಪ್ರಯತ್ನ ಅದ್ಭುತವಾಗಿದೆ. ಅದಕ್ಕೆ ನಮಗೆ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ, ವೇದಿಕೆ ಮೇಲೆ ಅಲಂಕೃತ ಅಧ್ಯಕ್ಷರಾದ ಪದ್ಮಶ್ರೀ ನಮ್ಮ ಡಾಕ್ಟರ್ ದೊಡ್ಡರಂಗೇಗೌಡ ಸಾಹೇಬರು ಹಾಗೂ ಡಾಕ್ಟರ್ ಸುಚೇಂದ್ರ ಪ್ರಸಾದ್ ಸರ್ ಅವರು ಬಿರುದು ತಗೊಂಡಿದ್ದಾರೆ. ಯಾಕಂದರೆ ಅವರು ಮಾತಾಡ್ತಾ ಇದ್ರೆ ಒಂದು ಉಚ್ಚಾರ ಪದಗಳನ್ನು ನಾವು ಯಾವುದೋ ಹಳಗನ್ನಡದಲ್ಲಿ ಹಳೆಯ ಕಾಲದಲ್ಲಿ ಕೇಳ್ದಂಗೆ ಅಂಥ ವರ್ಡ್ಸ್ಗಳನ್ನು ಅವರು ಮಾತಾಡ್ತಾರೆ. ಈಗ ಅದನ್ನು ಅವರ ಆ ಪದೋಚ್ಚಾರಗಳನ್ನು ತಾವೆಲ್ಲ ಈಗ ಅನುಭವಿಸ್ಲಿದ್ದೀರಿ. ಈಗ ಅವ್ರಿಗೂ ಕೂಡ ನಾನು ಅವ್ರಿಗೆ ನಮಸ್ಕರಿಸ್ತಾ, ಪ್ರಾಧ್ಯಾಪಕರಾದ ಕನ್ನಡ ಪ್ರಾಧ್ಯಾಪಕರು ಡಾಕ್ಟರ್ ಭರತ್ ಅವ್ರಿಗೂ ನಾನು ನಮಸ್ಕರಿಸ್ತಾ, ಶಿವಾನಂದ್ ಸರ್ ಅವ್ರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ವೇದಿಕೆಯಲ್ಲಿ ಜಗದೀಶ್ ಸರ್ ಇದ್ದಾರೆ, ವಿನು ಮನ್ಸ್ ಅವರು ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಶ್ರುತಿ ಮೇಡಮ್ ಅವರು, ಪ್ರೊಡ್ಯೂಸರ್ ಅವರು, ಇವರಿಗೆಲ್ಲರೂ ನಾನು ನಮಸ್ಕಾರ ತಿಳಿಸ್ತಾ, ಹಾಗೂ ನಮ್ಮ ಎಲ್ಲ ಬಂಧು ಬಾಂಧವ ನೆರೆದಿಕ್ಕಂಥವ್ರಿಗೆಲ್ಲ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಿಮ್ಮ ಆಶೀರ್ವಾದ ಬೇಕು. ಯಾಕಂದರೆ ಒಬ್ಬರು ಕನ್ನಡ ಪ್ರಾಧ್ಯಾಪಕರಾಗಿರೋ ಎಮ್ಮೆನೋ ಕನ್ನಡ ಲಿಟ್ರೇಚರು ಆಗಿರೋರು ಕತೆ, ಕವನ, ಕಾದಂಬರಿ ಬರೆಯೋದು ಕೇಳಿದ್ದೀರ. ಆದರೆ ನಾನೊಬ್ಬ ಸಿವಿಲ್ ಇಂಜಿನಿಯರ್, BE ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡ್ಕೊಂಡು ಮೈಸೂರಲ್ಲಿ NI ಕಾಲೇಜಲ್ಲಿ ಮಾಡಿಕೊಂಡು ಇವತ್ತೊಂದು ಕಾದಂಬರಿ ಬರೆದಿದ್ದೀನಿ ಅಂದರೆ ಇದು ನನಗೆ ನಂಬೋಕ್ಕಾಗ್ತಾಯಿಲ್ಲ. ಇದಕ್ಕೆಲ್ಲ ಕಾರಣ ನಾನು ಹೈಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ದೊಡ್ಡರಂಗೇಗೌಡರು ಸಾಹೇಬರು ಅವರ ಒಂದು ಪ್ರವಚನ ಕೊಡ್ತಾಯಿದ್ರು ನಮ್ಮ ಸ್ಕೂಲಿಗೆ ಬಂದು. ಅವತ್ತು ನಾನು ಅಂದ್ಕೊಂಡೆ ಜೀವನದಲ್ಲಿ ಏನಾದರೂ ಒಂದು ಅವರ ದಾರಿನಲ್ಲಿ ನಾನು ನಡಿಬೇಕು. ಅಂದರೆ ನಾನು ಇಂಜಿನಿಯರಿಂಗ್ ತೊಗೊಂಡಿದ್ದೀನಿ, ಇದು ಹೆಂಗೆ ಸಾಧ್ಯ? ಅದಕ್ಕೂ ಒಂದು ಕಾರಣ ಇದೆ. ನನಗೆ ಕರ್ನಾಟಕದ ಚಾಮರಾಜನಗರದಿಂದ ಹಿಡಿದು ಮಹಾರಾಷ್ಟ್ರದ ಬಾರ್ಡ್ರ್ ತೊದಲಬಾಗಿ ಅನ್ನೋ ವಿಲೇಜಿನವರೆಗೂ ನಾನು ಒಂದು ಸರ್ಕಾರಿ ಕೆಲಸ ಮಾಡಿಕೊಂಡು BBMPನಲ್ಲಿ 16 ವರ್ಷ ಕೆಲಸ ಮಾಡಿದ್ದೀನಿ. ಈ ಎಲ್ಲ ಒಂದು ಅನುಭವಗಳು ಇವತ್ತು ಜನತೆಗೆ ಏನೇನು ಕಷ್ಟಗಳು ಅನುಭವಿಸ್ತಾ ಇದ್ದಾರೆ
ಅದನ್ನೆಲ್ಲ ಎಳೆ ಎಳೆಯಾಗಿ ಒಂದೊಂದಾಗಿ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಕೃತಿ ಮೂಲಕ ಅವರಿಗೆ ಏನು ಕಷ್ಟಗಳು ಯಾವ್ಯಾವ ಏರಿಯಾದಲ್ಲಿ ಏನೇನು ತೊಂದರೆಗಳಾಗ್ತಾಯಿದೆ ಅದ್ರ ಬಗ್ಗೆ ಒಂದೊಂದು ಮಾಹಿತಿ ಕೊಡಬೇಕು. ಇವಾಗ ಮೊದಲಿಗೆ ನಾನು ಇದನ್ನು ಆರಿಸ್ಕೊಂಡೆ, ನಾನು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು ಒಂದೇ ಅಲ್ಲ, ಇವತ್ತು ನಮ್ಮ ಜನಗಳಿಗೂ ಅಷ್ಟೇ. ಇವತ್ತು ನೋಡಿದರೆ ಪ್ರತಿಯೊಂದು ಸಂಸಾರದಲ್ಲೂ ಗಲಾಟೆ ಜಗಳ, ಇದರಿಂದ ಮಕ್ಕಳು ಓದೋದಕ್ಕೆ ಅವರ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಆಘಾತಗಳು ಪರಿಣಾಮಗಳು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕೃತಿ ಮಾಡಿದೆ ನಾನು, ಅದೇ ತಿಕ್ಲು ರಾಮ ಅಂದರೆ ಒಬ್ಬ ಸಾಧಾರಣವಾದ ಮನುಷ್ಯ ಯಾರಿಗಾದ್ರೂ ಬುದ್ಧಿ ಹೇಳಕ್ಕೆ ಹೋದರೆ ಸಾಕು ಹೋಗಪ್ಪ ಕಂಡಿದ್ದೀನಿ ನಿನ್ನ ನೋಡ್ಕ ಅಂತ ಅಂದ್ಬಿಟ್ಟು ಹೇಳೋವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಆದರೆ ಒಬ್ಬ ಹುಚ್ಚ ಒಂದು ದೊಣ್ಣೆ ಹಿಡ್ಕೊಂಡು ನಿಂತ್ಕೊಂಡ್ರೆ ಎಂಥರೂ ಮಾತು ಕೇಳ್ತಾರೆ, ಕೂತ್ಕೋತಾರೆ, ನಿಂತ್ಕೊಂತಾರೆ. ಇದನ್ನು ನಾನು ಕಣ್ಣಾರೆ ನೋಡಿ ಒಂದು ಸನ್ನಿವೇಶದಲ್ಲಿ ಈ ಒಂದು ಅನುಭವ ನನಗೆ ಈ ಕೃತಿನ ತರಲಿಕ್ಕೆ ಒಂದು ಪ್ರೇರಣೆ ಆಯಿತು. ನಮ್ಮ ದೊಡ್ಡರಂಗೇಗೌಡರು ಸಾಹೇಬರ ಆಶೀರ್ವಾದ ಮತ್ತು ಒಂದು ನನ್ನ ಸುತ್ತಮುತ್ತ ನಡೆದಿರ್ತಕ್ಕಂಥ ಒಂದು ವಿದ್ಯಮಾನಗಳು ಏನಿದೆ ಇದು ನನಗೆ ಇವತ್ತು ಈ ಕೃತಿನ ತರಲಿಕ್ಕೆ ಈ ಒಂದು ಬರೀಲಿಕ್ಕೆ ಸಹಕಾರಿಯಾಗಿದೆ. ಇದರಲ್ಲಿ ನನಗೆ ಒಂದು ಆ್ಯಸ್ ಎ ಇಂಜಿನಿಯರ್ ಇದನ್ನು ಯಾವ ರೀತಿ ನಾನು ಕೃತಿ ರೂಪಕ್ಕೆ ತರಬೇಕು ಅಂತ ನನಗೆ ಕೆಲವೊಂದು ಕಷ್ಟ ತೊಂದರೆಗಳಿತ್ತು, ಅದರ ಅರ್ಥನೇ ಆಗ್ತಾ ಇರಲಿಲ್ಲ. ಅದಕ್ಕೆ ಮಾರ್ಗದರ್ಶನ ನೀಡಿದವರು ನಮ್ಮ ಶಿವಾನಂದ ಸರ್ ಅವರು. ಅವರ ಆಶೀರ್ವಾದ ಈ ರೀತಿ ಒಂದು ಕೃತಿ ಅಂದರೆ ಈ ರೀತಿ ಬರಬೇಕು, ಆ ರೀತಿ ಮಾಡಿ ಅವರ ಆಶೀರ್ವಾದ ತಗೊಂಡು ಈ ಒಂದು ಕೃತಿನ ರಚನೆ ಮಾಡಿದ್ದೀನಿ. ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಇದನ್ನು ಒಂದು ನಾವೆಲ್ಲ ಕಾದಂಬರಿ ನಾನು ಬರೆದಿದ್ದೀನಿ ಅಂದರೆ ಹೇಳ್ಕೊಳಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಇದಕ್ಕೆಲ್ಲ ನಮ್ಮ ದೊಡ್ಡರಂಗೇಗೌಡರು ಸಾಹೇಬರ ಆಶೀರ್ವಾದ, ಸುಚೇಂದ್ರ ಪ್ರಸಾದ್ ಅವರವರ ಆಶೀರ್ವಾದ ಹಾಗೂ ಶಿವಾನಂದ ಅವರು ಹಾಗೂ ಎಲ್ಲ ವೇದಿಕೆ ಮೇಲೆ ಇದ್ದ ಎಲ್ಲರ ಆಶೀರ್ವಾದ, ಮುಖ್ಯವಾಗಿ ನಮ್ಮ ಇಡೀ ಸಮಸ್ತ ಕನ್ನಡಿಗರ ಆಶೀರ್ವಾದ ಹೊಂದಿದ್ರೆ ಇದೇ ರೀತಿ ಇನ್ನೂ ಮುಂದೆ ನಮ್ಮ ಕನ್ನಡ ಜನತೆಗೆ ಅವಶ್ಯಕವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಒಂದಿಗೆ ಇನ್ನೂ ಹಲವಾರು ಕಾದಂಬರಿಗಳನ್ನು ರಚನೆ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಎಲ್ಲ ಕನ್ನಡಿಗರಿಗೆ ತಲುಪಿಸೋದಕ್ಕೆ ನಿಮ್ಮೆಲ್ಲರ ಸಹಕಾರ. ಶರಣು ಶರಣೆಂಬೇ ನಿಮ್ಮೆಲ್ಲರಿಗೆ. ಒಂದು ಸುಂದರವಾದಂಥ ಸಂಜೆ. ಈ ಹೊತ್ತು ವಿನೂತನ ಕಾದಂಬರಿಯಾಗಿರ್ತಕ್ಕಂಥ ತಿಕ್ಲು ರಾಮ ಅನಾವರಣ ಆಗಿದೆ. ನಾನಿದರ ಹಸ್ತಪ್ರತಿಯನ್ನು ಓದಿದ್ದೇನೆ. ತನ್ಮುಖಾಂತರವಾಗಿ 4 ಮಾತನ್ನು ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಮಂಜು ಕವಿ ಬಂದು ಇಂಥ ಒಂದು ಕಾರ್ಯಕ್ಕೆ ತಾವು ಬರಬೇಕು ಅಂದಾಗ ಭಾಳ ಸಂತೋಷ ಆಯಿತು. ಈ ಕಾದಂಬರಿಯನ್ನು ಬರೆದಂಥವರು ಡಾಕ್ಟರ್ ನಟರಾಜ್, ವೃತ್ತಿಯಲ್ಲಿ ಇಂಜಿನಿಯರ್. ವಾಸ್ತವವಾಗಿ ಇದೊಂದು ಪರಿಸರ ಪ್ರೇಮದ ಕತೆ. ಗ್ರಾಮೀಣ ಪರಿಸರವೇ ಇಲ್ಲಿ ಪ್ರಧಾನ. ಹಳ್ಳಿ ಕಡೆ ಭಾಷೆಯನ್ನು ನನಗಾಗಿದೆ. ನಾವು ಸಂತೆಯಲ್ಲಿದ್ದೇವೆ, ಎಲ್ಲ ಕಬೀರರು ಕೂತಿದ್ದಾರೆ ಅನ್ನೋ ರೀತಿಯಲ್ಲಿ. ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಹಳಿಲ್ಲ. ಎಲ್ಲ ಬಲ್ಲವರಿಲ್ಲ, ಬಲ್ಲಿದರು ಬಹಳಿಲ್ಲ. ಸಾಹಿತ್ಯ ಎಲ್ಲರಿಗೆ ಅಲ್ಲ ಅಂತ 16ನೇ ಶತಮಾನದಲ್ಲೇ ಸರ್ವಜ್ಞ ಹೇಳಿದ್ದಾರೆ. ಆದರೆ ಅಪವಾದ ಅನ್ನೋ ರೀತಿಯಲ್ಲಿ ಅವರು ಅನ್ಯವೃತ್ತಿಯನ್ನು ಮಾಡ್ತಾ ಇದ್ದಾಗ್ಯೂ ಸಹ ಸಾಹಿತ್ಯ ಕೃಷಿ ಮಾಡೋದಕ್ಕೋಸ್ಕರ ಅಂತ ನಟರಾಜರು ಹೊರಟಿದ್ದಾರೆ. ಅದು ಬಹಳ ಮುಖ್ಯ. ಯಾರು ಯಾವ ಲೋಕಕ್ಕೆ ಬಂದಾಗ್ಯೂ ಸ್ವಾಗತ ಕೋರೋದನ್ನು ಅದು ಹಿರಿಯರ ಸಮ್ಮುಖ ಆಗುತ್ತೆ ಅಂದರೆ ಇನ್ನೂ ಒಳ್ಳೆಯದು. ಹಿರಿಯರೋದಕ್ಕೆ ಸಾಕ್ಷಿಯಾಗಿದ್ದಾರೆ, ಅವರು ಆಶೀರ್ವದಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದು ಮತ್ತೆ ಮಂಜು ಕವಿ ಅಂತ ನಿರ್ದೇಶಕರ ಜೊತೆಗೆ ಸಾಹಿತಿ ಅಥವಾ ಸಂಗೀತಗಾರರವರು, ಅವರು ಸಾಹಿತ್ಯವನ್ನು ಗೀತ ಸಾಹಿತ್ಯ ಬರೆಯುವಂಥವ್ರು, ಒಬ್ಬ ಮೇರು ಗೀತ ಸಾಹಿತ್ಯ ಬರೆದಂಥವ್ರನ್ನ ಮತ್ತೋರ್ವ ಗೀತ ಸಾಹಿತಿ ಕರ್ಕೊಂಡ್ಬಂದು ಒಂದು ಪುಸ್ತಕ ರೂಪದಲ್ಲಿರುವಂಥ ತಿಕ್ಲು ರಾಮನನ್ನು ಇಂದು ಬಿಡುಗಡೆ ಮಾಡ್ತಿರೋದು ನಿಜವಾಗಿಯೂ ಸಂತೋಷ ಸಂಗತಿ. ಇದರಲ್ಲಿರುವಂಥ ಅಡಕ ಮಾನ್ಯ ದೋರಂಗ ಅವರು ಹೇಳಿದ ಹಾಗೆ ಗ್ರಾಮೀಣ ಸೊಗಡು, ಗ್ರಾಮ್ಯವನ್ನು ಈಗ ನಾವು ತಾಪಮಾನ, ಹವಾಮಾನ ಮತ್ತು ಮಾನಾಪಮಾನ ಎಲ್ಲವನ್ನು ನೋಡ್ತಾ ಇದ್ದೇವೆ ದೇಶದಲ್ಲಿ. ಇಂಥವೆಲ್ಲದರ ನಡುವೆ ಪರಿಸರದ ಕುರಿತಾಗಿ ಅವರು ಇಟ್ಕೊಂಡಂಥ ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದೆ ತಿಕ್ಲು ರಾಮ ಮಾಡಬಹುದಾದಂಥ ಅಷ್ಟು ಕೆಲಸವನ್ನು ಕಾದಂಬರಿ ಮುಖಾಂತರ ಸ್ಥಾಪಿಸೋಕೆ ಹೊರಟಿರುವಂಥ ಸಂಗತಿಗಳು ಇವೆಲ್ಲ. ಅವು ಓದುಗರೇ ಇಲ್ಲ ಈಗ, ಆದರೆ ಓದುಗರನ್ನೂ ಬಾರಿ ಹೇಳ್ಕೊಳ್ತೇವೆ.
ಹಾಗೊಂದು ಈ ಥರದ ಪರಿಸರ ಪ್ರೇಮವನ್ನು ಕಾಳಜಿಯಲ್ಲಿರಿಸಿಕೊಂಡಂಥ ಒಂದು ದೊಡ್ಡ ವರ್ಗ ಅದರ ಸಂತತಿ ಸಂವರ್ಧಿಸಲಿ ಈ ಕೃತಿ ಅದಕ್ಕೆ ಸಹಕಾರಿಯಾಗಲಿ ಅಂತ ಹೇಳ್ಬೋದು. ತಿಕ್ಲರಾಮ ಕಾದಂಬರಿ ಮತ್ತು ಕಾದಂಬರಿ ಚಿತ್ರಕೃತಿ ಆಗಕ್ಕೆ ಹೊರಟಂಥ ಮಂಜು ಕವಿಯವರಿಗೆ, ನಟರಾಜರಿಗೆ, ಇವತ್ತಿನ ಈ ಕೃತಿಯನ್ನು ಪ್ರಕಟ ಮಾಡಿದ ಶಿವಾನಂದರಿಗೆ ತಮ್ಮ ಎಂದಿನ ಸ್ಫೂರ್ತಿಯನ್ನು ಇರಿಸಿಕೊಂಡು ಏರು ಇಳಿ ಎಲ್ಲವನ್ನು ಪಕ್ಕಕ್ಕಿರಿಸಿ ಪುಸ್ತಕ ಅಂದಂದ ಕೂಡಲೇ ಮಾನ್ಯ ದೂರಂಗ ಅವರು ಮತ್ತು ಡಾಕ್ಟರ್ ಭರತ್ರು ಅವರು ಎಂದೂ ಇಂಥ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗ್ತಾರೆ. ಇದು ನಮಗೆ ಗಮನೀಯ ಮತ್ತು ಮಾದರಿ ಅಂತ ಅನಿಸುತ್ತೆ. ನಾನೊಂದು ಕಾದಂಬರಿ ಬರಿತಾ ಇದ್ದೀನಿ ಸರ್, ನಿಮ್ಮ ಪ್ರಕಾಶನದಲ್ಲಿ ಅದನ್ನು ಪ್ರಕಟಣೆ ಮಾಡಬೇಕು ಅಂತ ನನಗೆ ಕೇಳಿಕೊಂಡ್ರು. ನಾನು ಸಹಜವಾಗಿ ಏನು ಕತೆ ಬರಿತಾ ಇದ್ದಾರೆ ಏನು ಅಂತ ಅವ್ರಿಗೆ